ನಾವು ಖುಷಿಯಾಗಿದ್ದಾಗ ನಮ್ಮ ಮುಖದ ಮೇಲೆ ಆ ಕಾಂತಿನೇ ಬೇರೆ ಇರ್ತದ. ಫುಲ್ ಗ್ಲೋಯಿಂಗ್ ಆಗಿ ಫ್ರೆಶ್ ಆಗಿ ಕಾಣಿಸ್ತಿರ್ತೀವಿ. ಹಿಂಗ್ ನೋಡಕ್ ಹೋದ್ರ ಎಲ್ಲಾ ಗರ್ಭಿಣಿಯರ ಮುಖನೂ ಫುಲ್ ಗ್ಲೋಯಿಂಗ್ ಆಗಿ ಇರಬೇಕು ಅವ್ರ ಇಡೀ ಪ್ರೆಗ್ನೆನ್ಸಿ ಫೇಸ್ನಾಗ. ಬಟ್ ಹಂಗಿರಂಗಿಲ್ಲಲ್ಲ. ಕೆಲವು ಜನ ಗರ್ಭಿಣಿಯರ್ದು ಮಾತ್ರ ಮುಖ ಗ್ಲೋಯಿಂಗ್ ಆಗಿರ್ತದ, ಫ್ರೆಶ್ ಆಗಿ ಕಾಣಿಸ್ತಿರ್ತಾರ, ಫುಲ್ ಸ್ಕಿನ್ ಕೂಡ ಪ್ಲಂಪಿ ಆಗಿ ಕಾಣಿಸ್ತಿರ್ತದ ಅವ್ರದ್ದು. ಅದೇ ಇನ್ನ ಕೆಲವು ಜನ ಗರ್ಭಿಣಿಯರ್ದು ಸ್ಕಿನ್ ಉಲ್ಟಾ ಡಲ್ ಆಗಿ ಕಾಣಿಸ್ತಿರ್ತದ, ಡಾರ್ಕ್ ಆಗಿ ಕಾಣಿಸ್ತಿರ್ತದ, ಮತ್ತ ಆಕ್ನೆ ಕೂಡ ಬ್ರೇಕ್ಔಟ್ ಆಗ್ತಾವ. ಸೊ ಈ ರೀತಿ ವ್ಯತ್ಯಾಸ ಯಾಕೆ ಆಗ್ತದ ಅದನ್ನೆಲ್ಲ ಈ ವಿಡಿಯೋದಾಗ ಹೇಳ್ತೀನಿ. ಸೊ ನೀವೇನಾದ್ರೂ ನಿಮ್ಮ ಪ್ರೆಗ್ನೆನ್ಸಿಯ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಇದ್ದಿದ್ರಿ ಅಥವಾ ಈಗ ಪ್ರೆಗ್ನೆನ್ಸಿ ಟ್ರೈ ಮಾಡತ್ತಿದ್ರಿ ಅಂತಂದ್ರ ಈ ವಿಡಿಯೋ ತಪ್ಪದೆ ನೋಡ್ರಿ. ಬಿಕಾಸ್ ಈ ವಿಡಿಯೋನಾಗ ನಾನು ಪ್ರೆಗ್ನೆನ್ಸಿ ಗ್ಲೋ ಯಾಕೆ ಆಗ್ತದಂತ ಮಾತ್ರ ಹೇಳತ್ತಿಲ್ಲ, ನೀವು ಕೂಡ ಯಾವ ರೀತಿ ಸೇಫ್ ಆದ ಕೆಲವೊಂದಿಷ್ಟು ಟಿಪ್ಸ್ ನ ಫಾಲೋ ಮಾಡಿ ಆ ಪ್ರೆಗ್ನೆನ್ಸಿ ಗ್ಲೋನ ತರಬಹುದು ಅಂತ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡ್ರಿ. ಹಾಯ್, ನಮಸ್ತೆ, ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ಏನಂದ್ರ, ಗರ್ಭಾವಸ್ಥೆಯಲ್ಲಿದ್ದಾಗ ನಮ್ಮ ದೇಹದಲ್ಲಿ ಬ್ಲಡ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಿರ್ತದ. ಅಂದ್ರ ಬ್ಲಡ್ ವಾಲ್ಯೂಮ್ ಅಲ್ಲಿ ಏನಿಲ್ಲಂದ್ರೂ 30 to 50% ಇನ್ಕ್ರೀಸ್ ಆಗಿರ್ತದ. ಸೊ ಈ ಬ್ಲಡ್ ವಾಲ್ಯೂಮ್ ಇನ್ಕ್ರೀಸ್ ಆದಾಗ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಆಗ್ತಿರ್ತದ ಆಲ್ ಓವರ್ ದ ಬಾಡಿ. ಸೊ ಅವಾಗ ಮುಖದ ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚಂದ ಆಗೋ ಸಲುವಾಗ ಎಕ್ದಮ್ ಬ್ರೈಟ್ ಆಗಿ ಆ ಕಾಂಪ್ಲೆಕ್ಷನ್ ರೇಡಿಯಂಟ್ ಆಗಿ ಕಾಣಿಸಕ್ಕ ಮತ್ತೆ ಒಂಥರ ಪಿಂಕಿಶ್ ಆಗಿ ಕಾಣಿಸಕ್ಕ ಅದು ಕಾರಣ ಆಗ್ತದ. ಸೊ ನ್ಯಾಚುರಲಿ ಈ ಬ್ಲಡ್ ಫ್ಲೋ ಎಲ್ಲ ಚಂದ ಇತ್ತಂದ್ರೆ ನಮ್ಮ ಮುಖದ ಮೇಲೆ ಆ ಗ್ಲೋ ಕೂಡ ಚೆನ್ನಾಗಿರ್ತದ. ನೆಕ್ಸ್ಟ್, ಗರ್ಭಿಣಿಯಾಗಿದ್ದಾಗ ಹಾರ್ಮೋನಲ್ ಚೇಂಜಸ್ ಆಗ್ತಿರ್ತದ, ಅದರಿಂದ ಸ್ಕಿನ್ ಟೋನ್ ಅಲ್ಲಿ ಕೂಡ ಚೇಂಜಸ್ ಆಗ್ತದ. ಹಾರ್ಮೋನಲ್ ಅಂದ್ರೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೆರಾನ್ ಅಲ್ಲಿ ಚೇಂಜಸ್ ಆಗ್ತಿರ್ತದ. ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಹೆಚ್ಚಿಗೆ ಆದಾಗ, ಅದ ಚೇಂಜಸ್ ಆದಾಗ ನಮ್ಮ ಸ್ಕಿನ್ ಅಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ ಎಲ್ಲ ಸ್ಟಿಮ್ಯುಲೇಟ್ ಮಾಡ್ತದದು. ಸೊ ಅದರಿಂದ ಒಂಥರ ಮುಖ ಆಯಿಲಿ ಆಗಿ ಕಾಣಿಸ್ತಿರ್ತದ. ಆ ಆಯಿಲಿನೆಸ್ ಮುಖದ ಮೇಲೆ ಶೈನ್ ಬರಕ ಹೆಲ್ಪ್ ಮಾಡ್ತದ. ಲೈಕ್ ಅದು ಶೈನಿ ಆಗಿ ಕಾಣಿಸ್ತಿರ್ತದ, ಮುಖ ರೇಡಿಯಂಟ್ ಆಗಿ ಕಾಣಿಸ್ತಿರ್ತದ. ಸೊ ಒಂಥರ ಕ್ಲಿಯರ್ ಆಗಿ ಶೈನಿ ಆಗಿ ಕಾಣಿಸೋಣ, ಮುಖ ಗ್ಲೋಯಿಂಗ್ ಆಗಿ ಅನಿಸ್ತದ ನೋಡ್ದವ್ರಿಗೆ. ಬಟ್ ಇದು ಹೆಂಗಂದ್ರ, ಆಲ್ರೆಡಿ ಮುಂಚೆ ಯಾರ್ದು ಡ್ರೈ ಸ್ಕಿನ್ ಇರ್ತದಲ್ಲ ಪ್ರೆಗ್ನೆನ್ಸಿಗಿಂತ ಮುಂಚೆ, ಅವ್ರದ್ದು ಮುಖ ಬಹಳ ಶೈನಿ ಅನ್ಸಲ್ಲ, ಸ್ವಲ್ಪ ಶೈನಿ ಅನಿಸ್ತದ, ಕ್ಲಿಯರ್ ಆಗಿ ಕಾಣಿಸ್ತಿರ್ತದ. ಅದೇ ಆಲ್ರೆಡಿ ಪ್ರೆಗ್ನೆನ್ಸಿಗಿಂತ ಮುಂಚೆ ಆಯಿಲಿ ಸ್ಕಿನ್ ಇದ್ದವ್ರು ಇದ್ರೆ ಅವ್ರದ್ದು ಇಲ್ಲಿ ಮತ್ತಿಷ್ಟು ಆಯಿಲ್ ಗ್ಲ್ಯಾಂಡ್ಸ್ ಎಲ್ಲ ಸ್ಟಿಮ್ಯುಲೇಟ್ ಆಗಿ ಬಹಳನೇ ಆಯಿಲಿ ಆಗ್ಬಿಡ್ತದ ಸ್ಕಿನ್. ಅವಾಗ ಆಕ್ನೆ ಬ್ರೇಕ್ಔಟ್ ಆಗ್ತಾವ, ಅಂದ್ರೆ ಪಿಂಪಲ್ಸ್ ಎಲ್ಲ ಆಗ್ಬಿಡ್ತಾವ. ಹಾಗಾಗಿ ಅವರವರ ಸ್ಕಿನ್ ಪ್ರಕಾರ ಈ ಪ್ರೆಗ್ನೆನ್ಸಿ ಗ್ಲೋ ಅಲ್ಲಿ ವ್ಯತ್ಯಾಸ ಕಾಣಿಸ್ತದ. ನೆಕ್ಸ್ಟ್, ಈ ಪ್ರೆಗ್ನೆನ್ಸಿ ಗ್ಲೋ ಬರಕ್ ಏನ್ ಕಾರಣ ಅಂದ್ರ, ಅವಾಗ ಫ್ಲೂಯಿಡ್ ರಿಟೆನ್ಷನ್ ಎಲ್ಲ ಜಾಸ್ತಿ ಆಗ್ತಿರ್ತದ ನಮ್ಮ ದೇಹದಾಗ. ಅಂದ್ರ ಗರ್ಭಿಣಿ ಆದಾಗ ನಮ್ಮ ದೇಹ ಬಹಳಷ್ಟು ಫ್ಲೂಯಿಡ್ ನ ರಿಟೈನ್ ಮಾಡಿ ಇಟ್ಕೋತದ. ನಮ್ಮ ಮುಖದ ಮೇಲೆಲ್ಲ ಕಾಣಿಸ್ತಿರ್ತದ, ಮತ್ತ ಕಾಲ್ಗಳಲ್ಲೇನು ಕಾಣಿಸ್ತಿರ್ತದ ನೋಡ್ರಿ, ಪಾದಗಳ ಮೇಲ ಒಂಥರ ಫುಲ್ ಆಗಿ ಕಾಣಿಸ್ತದ ಮುಖ ಅವಾಗ. ಅದರ ಸಲುವಾಗಿ, ಯಾಕಂದ್ರೆ ಅದು ಫ್ಲೂಯಿಡ್ ರಿಟೆನ್ಷನ್ ಸಲುವಾಗಿ ಫುಲ್ ಆಗಿ ಸ್ಮೂತ್ ಆಗಿ ಕಾಣಿಸ್ತದ. ಸೊ ಅದು ಒಂಥರ ಗ್ಲೋಯಿಂಗ್ ಆಗಿ ಕ್ಲಿಯರ್ ಆಗಿನೂ ಅನಿಸ್ತದ ಸ್ಕಿನ್. ಅವಾಗ ಯಾರು ಚೆನ್ನಾಗಿ ನೀರ್ ಕುಡಿತಿರ್ತಾರ, ಚೆನ್ನಾಗಿ ಹೈಡ್ರೇಟೆಡ್ ಆಗಿ ಇಟ್ಕೊಂಡಿರ್ತಾರ, ಅವ್ರದ್ದು ಮುಖ, ಅವ್ರದ್ದು ಸ್ಕಿನ್ ಫುಲ್ಲರ್ ಆಗಿ ಗ್ಲೋಯಿಂಗ್ ಆಗಿ ಕಾಣಿಸ್ತಿರ್ತದ. ಅದೇ ಯಾರು ನೀರ್ ಚೆನ್ನಾಗಿ ಕುಡಿತಿರಲ್ಲ, ಅವ್ರದ್ದು ಡಿಹೈಡ್ರೇಟ್ ಆಗಿರ್ತದಲ್ಲ ಬಾಡಿ, ಅವಾಗ ಆ ಗ್ಲೋ ಇರಂಗಿಲ್ಲ, ಅವ್ರ ಮುಖ ಫುಲ್ ಆಗಿ ಅನ್ಸಲ್ಲ. ಬಿಕಾಸ್ ಬಾಡಿಗೆ ಫ್ಲೂಯಿಡ್ ಇರಂಗಿಲ್ಲಲ್ಲ, ಅದು ಎಲ್ಲಿಂದ ರಿಟೆನ್ಷನ್ ಮಾಡ್ಕೋಬೇಕು, ಡಿಹೈಡ್ರೇಟ್ ಆಗಿರ್ತದೆ ಬಾಡಿ. ಹಂಗಾಗಿ ಆ ಗ್ಲೋ ಕೂಡ ಇರಲ್ಲ ಅವರಿಗೆ. ಸೊ ಈಗ ಗೊತ್ತಾಯ್ತಲ್ಲ ಯಾಕೆ ಈ ಗ್ಲೋ ಅಲ್ಲಿ ವ್ಯತ್ಯಾಸ ಆಗ್ತಿರ್ತದಂತ. ಮೂರನೇ ವಿಷಯ ಏನಂದ್ರೆ, ನ್ಯೂಟ್ರಿಷನ್ ಕೂಡ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ಪ್ರೆಗ್ನೆನ್ಸಿ ಗ್ಲೋ ಅಲ್ಲಿ. ಆಫ್ಕೋರ್ಸ್ ಅಲ್ಲ, ನಾವು ಯಾವ ತರ ಆಹಾರ ತಗೊಂತೀವಿ ಅದು ನಮ್ಮ ಮುಖ ಗ್ಲೋ ಆಗಿ ಕಾಣಿಸಕ್ಕ ಹೆಲ್ಪ್ ಮಾಡ್ತದ. ನಿಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಕರೆಕ್ಟ್ ಆಗಿದ್ದಾಗ ಆಕ್ಸಿಜನ್ ಸಪ್ಲೈ ಕೂಡ ಚೆನ್ನಾಗಾಗ್ತದ. ಅವಾಗ ಆಟೋಮೆಟಿಕಲಿ ಮುಖ ಕಾಂತಿಯುತವಾಗಿ ಕಾಣಿಸ್ತದ. ಅಂದ್ರೆ ಹಿಮೋಗ್ಲೋಬಿನ್ ಲೆವೆಲ್ ಚೆನ್ನಾಗಿರ್ಬೇಕಂದ್ರೆ ಐರನ್ ಚೆನ್ನಾಗಿರುವಂತಹ ಒಂದು ಫುಡ್ಸ್ ನ ತಗೋಬೇಕಾಗ್ತದ. ಸೊ ಅದರಿಂದ ಹಿಮೋಗ್ಲೋಬಿನ್ ಲೆವೆಲ್ ಚೆನ್ನಾಗಿರ್ತದ. ಸೊ ಪ್ರೆಗ್ನೆನ್ಸಿಯಲ್ಲಿ ಗ್ಲೋ ಕೂಡ ಚೆನ್ನಾಗಿರ್ತದ. ಮತ್ತೆ
ವೈಟಮಿನ್ ಸಿ ಹೆಚ್ಚಿಗೆ ಇರುವಂತಹ ಒಂದು ಫ್ರೂಟ್ಸ್ ನ ತಗೊಳ್ಳೋದ್ರಿಂದನೂ ಮುಖದ ಮೇಲೆ ಗ್ಲೋ ಚೆನ್ನಾಗಿರ್ತದ. ವೈಟಮಿನ್ ಸಿ ಕೊಲಾಜನ್ ಪ್ರೊಡಕ್ಷನ್ ನ ಇಂಪ್ರೂವ್ ಮಾಡ್ತದ. ಅದರಿಂದ ಪ್ರೆಗ್ನೆನ್ಸಿಯಲ್ಲಿ ಫೈನ್ ಲೈನ್ಸ್ ಎಲ್ಲ ಕಾಣ್ಲಾರ್ದಂಗ ಒಂಥರ ಮುಖ ಎಲ್ಲ ಫುಲ್ಲರ್ ಆಗಿ ಗ್ಲೋಯಿಂಗ್ ಆಗಿ ಕಾಣಿಸಕ್ಕ ಹೆಲ್ಪ್ ಮಾಡ್ತದ. ಅಕಸ್ಮಾತ್ ನೀವೇನಾದ್ರೂ ಡಿಹೈಡ್ರೇಟ್ ಆಗಿದ್ರಿ ಮತ್ತ ನಿಮ್ಮ ದೇಹದಲ್ಲಿ ಐರನ್ ಪ್ರಮಾಣ ಕಮ್ಮಿ ಇತ್ತಂದ್ರೂ ನಿಮ್ ಮುಖ ಡಲ್ ಆಗಿ ಕಾಣಿಸ್ತಿರ್ತದೆ. ಸೊ ಈ ಒಂದು ಚೇಂಜಸ್ ಮಾಡ್ಕೊಂಡು ನೋಡಿ ನಿಮಗೆ ನ್ಯಾಚುರಲಿ ಪ್ರೆಗ್ನೆನ್ಸಿ ಗ್ಲೋ ಕಾಣಿಸ್ತದ. ಕೆಲವು ಸಲ ನಾ ನೋಡಿನಿ ಕೆಲವೊಂದಿಷ್ಟು ನನ್ನ ಫ್ರೆಂಡ್ಸೇ ಪ್ರೆಗ್ನೆನ್ಸಿಯಲ್ಲಿ ಗ್ಲೋಯಿಂಗ್ ಆಗಿರ್ಲಿಲ್ಲ, ಅವ್ರ ಸ್ಕಿನ್ ಡಲ್ ಆಗಿತ್ತು ಅಂತಂದಾಗ ಅವ್ರಿಗೆ ಒಂಥರ ಡೌಟ್, ಪ್ರೆಗ್ನೆನ್ಸಿ ಹೆಲ್ದಿ ಆಗಿಲ್ಲ ಏನೋ ಅಥವಾ ಮಗು ಕೂಡ ಹೆಲ್ದಿ ಆಗಿಲ್ವೇನೋ, ಅದಕ್ಕೆ ನನ್ನ ಮುಖದಲ್ಲಿ ಡಲ್ನೆಸ್ ಇದೆ, ಆಕ್ನೆ ಪ್ರೋನ್ ಆಗಿದೆ ಅಂತ. ಬಟ್ ಪ್ರೆಗ್ನೆನ್ಸಿ ಹೆಲ್ದಿಗೆ ಮತ್ತ ಈ ಪ್ರೆಗ್ನೆನ್ಸಿಯಲ್ಲಿ ಆಗುವಂತ ಗ್ಲೋ ಮತ್ತ ಸ್ಕಿನ್ ಅಲ್ಲಿ ಏನೇ ಚೇಂಜಸ್ ಆಗ್ತಲ್ಲ ಅದಕ್ಕೆ ಸಂಬಂಧ ಇಲ್ಲ. ಪ್ರೆಗ್ನೆನ್ಸಿ ಹೆಲ್ತ್ ಡಿಪೆಂಡ್ ಆಗೋದು ನಾವು ಮಾಡ್ಕೊಳ್ಳುವಂತ ಆರೈಕೆದ ಮೇಲೆ, ನಮ್ಮ ಸ್ಕಿನ್ ನೇಚರ್ ಮೇಲೆ ಅಲ್ಲ. ಸೊ ಹಾಗಾಗಿ ಈವನ್ ದೋ ಇಫ್ ಯು ಆರ್ ಗ್ಲೋಯಿಂಗ್ ಆರ್ ನಾಟ್ ಗ್ಲೋಯಿಂಗ್, ಬಿ ಹ್ಯಾಪಿ. ಅದು ನಿಮ್ಮಲ್ಲಿ ಆಗುವಂತ ಬದಲಾವಣೆಗಳಿಂದ ಮಾತ್ರ ಈ ತರ ಪ್ರೆಗ್ನೆನ್ಸಿ ಗ್ಲೋ ಅಲ್ಲಿ ವ್ಯತ್ಯಾಸ ಆಗಿರೋದು. ಯಾಕಂದ್ರೆ ಪ್ರತಿಯೊಬ್ಬ ಗರ್ಭಿಣಿದು ಬಾಡಿ ಡಿಫ್ರೆಂಟ್ ಆಗಿ ರಿಯಾಕ್ಟ್ ಮಾಡ್ತದ. ಸೊ ಅವ್ರವ್ರ ಬಾಡಿ ನೇಚರ್ ಡಿಫ್ರೆಂಟ್ ಆಗಿರ್ತದ. ಅವ್ರವ್ರ ಬಾಡಿ ನೇಚರ್ ತಕ್ಕಂಗೆ ಅವ್ರವ್ರ ದೇಹದಲ್ಲಿ ಆಗುವಂತ ಬದಲಾವಣೆಗಳಿಗೆ ತಕ್ಕಂತೆ ಅವ್ರ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸ್ತಿರ್ತದ. ಇಫ್ ನಿಮ್ ಸ್ಕಿನ್ ಪ್ರೆಗ್ನೆನ್ಸಿಯಲ್ಲಿ ಗ್ಲೋಯಿಂಗ್ ಆಗಿ ಕಾಣಿಸ್ತಿಲ್ಲ ಅಥವಾ ನೀವು ಈಗಿನ್ನು ಫಸ್ಟ್ ಟ್ರೈಮಿಸ್ಟರ್ ನಾಗ ಇದ್ದಿದ್ರಿ, ಪ್ರೆಗ್ನೆನ್ಸಿಯಲ್ಲಿ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಕಾಣಿಸ್ಬೇಕು, ನಾನು ಫೋಟೋಸ್ ಎಲ್ಲ ಚೆನ್ನಾಗಿ ಬರಬೇಕು, ಬಿಕಾಸ್ ಅವಾಗ ಏನ್ ತೆಕ್ಕೋತೀವಲ್ಲ ನಾವು ಫೋಟೋಸ್ ಪ್ರೆಗ್ನೆನ್ಸಿಯಲ್ಲಿ, ದಟ್ ವಿಲ್ ಬಿ ಲೈಫ್ ಟೈಮ್ ಮೆಮೊರೀಸ್. ಹಾಗಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ನೋದು ನಿಮ್ದಾಗಿತ್ತಂದ್ರೆ ಅದು ನಿಮ್ಮ ರೂಟಿನಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಸಾಧ್ಯ ಆಗ್ತದ. ಕೆಲವೊಂದು ಸೇಫ್ ಆದ ಟಿಪ್ಸ್ ನ ಫಾಲೋ ಮಾಡೋದ್ರಿಂದ ಪ್ರೆಗ್ನೆನ್ಸಿಯಲ್ಲಿ ಗ್ಲೋನ ತಂದ್ಕೊಳ್ಬಹುದು. ಅದು ಯಾವ್ದಾವ್ದ್ರಿಂದ ಅಂತಂದ್ರೆ ಫಸ್ಟ್ ಫೋರ್ಮೋಸ್ಟ್ ಯಾವ್ದಂದ್ರೆ ಚೆನ್ನಾಗಿ ನೀರ್ ಕುಡೀರಿ. ಆದಷ್ಟು 2.5 to 3 ಲೀಟರ್ಸ್ ಆಫ್ ವಾಟರ್ ನೀರ್ ಕುಡೀರಿ. ಅವಾಗ ನಿಮ್ಮ ಬಾಡಿ ಹೈಡ್ರೇಟೆಡ್ ಆಗಿರ್ತದ, ಡಿಹೈಡ್ರೇಷನ್ ಆಗಲ್ಲ. ಅವಾಗ ನಿಮ್ ಸ್ಕಿನ್ ಕ್ಲಿಯರ್ ಆಗಿ ಪ್ಲಂಪಿಯರ್ ಆಗಿ ಕಾಣಿಸ್ತದ. ಸೊ ನ್ಯಾಚುರಲಿ ಆ ಗ್ಲೋ ಕಂಡೇ ಕಾಣ್ತದ. ನೆಕ್ಸ್ಟ್ ಏನಂದ್ರೆ ಆದಷ್ಟು ಐರನ್ ಪ್ರಮಾಣ ಹೆಚ್ಚಿಗೆ ಇರುವಂತಹ ಫುಡ್ಸ್ ನ ನಿಮ್ಮ ಡಯಟ್ ನಾಗ ಇನ್ಕ್ಲೂಡ್ ಮಾಡ್ಕೋರಿ. ಲೈಕ್ ಬೀಟ್ರೂಟ್, ಡೇಟ್ಸ್ ಮತ್ತ ಪಾಲಕ್, ಹಸಿರು ಸೊಪ್ಪಿನ ತರಕಾರಿಗಳು ಇವೆಲ್ಲ ಚೆನ್ನಾಗಿ ಇನ್ಕ್ಲೂಡ್ ಮಾಡ್ಕೊಂಡಾಗ ಹಿಮೋಗ್ಲೋಬಿನ್ ಚೆನ್ನಾಗಿರ್ತದ. ಅವಾಗ ಆಕ್ಸಿಜನ್ ಸಪ್ಲೈ ಕೂಡ ಚೆನ್ನಾಗಾಗ್ತದ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತದ, ಬ್ಲಡ್ ವಾಲ್ಯೂಮ್ ಇನ್ಕ್ರೀಸ್ ಆಗ್ತದ. ಅವಾಗ ನ್ಯಾಚುರಲಿ ಪ್ರೆಗ್ನೆನ್ಸಿಯಲ್ಲಿ ಆ ಗ್ಲೋ ಬರಕ ಅದು ಹೆಲ್ಪ್ ಮಾಡ್ತದ. ನೆಕ್ಸ್ಟ್ ಏನಂದ್ರೆ ವೈಟಮಿನ್ ಸಿ ಹೆಚ್ಚಿಗೆ ಇರುವಂತಹ ಫುಡ್ ನು ಚೆನ್ನಾಗಿ ತಿನ್ರಿ. ಅವಾಗ ಆ ಕಾಂಪ್ಲೆಕ್ಷನ್ ನಿಮ್ದು ಬ್ರೈಟ್ ಆಗಿ ಕಾಣಿಸಕದು ಹೆಲ್ಪ್ ಮಾಡ್ತದ. ಅದ್ರ ಜೊತೆಗೆ ನಿಮ್ಮ ಪ್ರತಿ ಮೀಲಲ್ಲೂ ಪ್ರೋಟೀನ್ ಪೋಷಕಾಂಶ ಇನ್ಕ್ಲೂಡ್ ಮಾಡ್ಕೋರಿ. ಅಂದ್ರೆ ಪ್ರೋಟೀನ್ ಹೆಚ್ಚಿಗೆ ಉಳ್ಳುವಂತ ಆಹಾರ ಒಂದು ಪೋರ್ಷನ್ ಆದ್ರೂ ನಿಮ್ಮ ಡಯಟ್ ಅಲ್ಲಿ ಇರ್ಲೇಬೇಕು ಪ್ರತಿ ಮೀಲಲ್ಲೂ. ಹಿಂಗಿದ್ದಾಗ ನಿಮ್ಮ ದೇಹಕ್ಕೆ ಒಂದು ಎನರ್ಜಿ ಕೊಡ್ತದ. ಅದರಿಂದ ನೀವು ಫ್ರೆಶ್ ಆಗಿ ಆಕ್ಟಿವ್ ಆಗಿ ಕಾಣಿಸಕ ಅದು ಹೆಲ್ಪ್ ಮಾಡ್ತದ. ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸೇಫ್ ಆಗಿರುವಂತಹ ಒಂದು ಪ್ರಾಡಕ್ಟ್ಸ್ ನ ಮಾತ್ರ ಯೂಸ್ ಮಾಡ್ಕೋರಿ. ಲೈಕ್ ಡೋಂಟ್ ಗೋ ಫಾರ್ ಬಹಳ ಕೆಮಿಕಲ್ ಇರುವಂತಹ ಒಂದು ಪೀಲ್ಸ್ ಆಗಿರ್ಬೋದು, ಅಂತದ್ದು ಏನು ಯೂಸ್ ಮಾಡಕ್ ಹೋಗ್ಬೇಡ್ರಿ. ಹೇರ್ ಕೇರ್ ಆಗಿದ್ರು ಸರಿನೇ, ಸ್ಕಿನ್ ಕೇರ್ ಆಗಿದ್ರು ಸರಿನೇ. ಜಾಸ್ತಿ ಕೆಮಿಕಲ್ ಇರುವಂತದ್ದು ಯಾವ್ದು ಪ್ರಾಡಕ್ಟ್ಸ್ ಯೂಸ್ ಮಾಡಬೇಡ್ರಿ. ಗರ್ಭಿಣಿ ಆಗಿದ್ದಾಗ ಸೇಫ್ ಫಾರ್ ಪ್ರೆಗ್ನೆಂಟ್ ವುಮೆನ್ ಇರ್ತಾವಲ್ಲ ಅಂತ ಪ್ರಾಡಕ್ಟ್ಸ್ ಮಾತ್ರ ಯೂಸ್ ಮಾಡ್ರಿ. ಮತ್ತ ರೆಟಿನಾಲ್ ಕ್ರೀಮ್ ಯೂಸ್ ಮಾಡತ್ತಿದ್ರಿ ಅಂತಂದ್ರೆ ಅದು ಕೂಡ ಯೂಸ್ ಮಾಡೋದು ಸ್ಟಾಪ್ ಮಾಡ್ರಿ ಪ್ರೆಗ್ನೆನ್ಸಿಯಲ್ಲಿ, ಬಿಕಾಸ್ ದಟ್ ಇಸ್ ನಾಟ್ ಸೇಫ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಇನ್ನ ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಅಟ್ಲೀಸ್ಟ್ ಒಂದು 7-8 ತಾಸು ಚೆನ್ನಾಗಿ ನಿದ್ದೆ ಮಾಡಿದಾಗ ನ್ಯಾಚುರಲಿ ನಿಮ್ಮ ಮುಖದ ಮೇಲೆ ಆ ಗ್ಲೋ, ಆ ಕಾಂತಿ ಕಂಡೇ ಕಾಣಿಸ್ತದ. ಸೊ ನಿಮ್ಮ ಸ್ಕಿನ್ ಡಲ್ ಆಗಿತ್ತಂದ್ರೆ ವರಿ ಮಾಡ್ಕೋಬ್ಯಾಡ್ರಿ. ಈ ಸಣ್ಣ ಪುಟ್ಟ ಬದಲಾವಣೆಗಳ ಮಾಡ್ಕೊಂಡು ನೋಡ್ರಿ. ಅವಾಗ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಡಲ್ ಸ್ಕಿನ್ ಟು ಗ್ಲೋಯಿಂಗ್ ಸ್ಕಿನ್ ಟ್ರಾನ್ಸ್ಫಾರ್ಮೇಶನ್ ನಿಮಗೆ ಕಾಣಿಸ್ತದ. ಅಂಡ್ ಫೈನಲಿ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ನಾನು ಏನ್ ಹೇಳೋದಂದ್ರೆ, ನೀವು ಪ್ರೆಗ್ನೆನ್ಸಿಯಲ್ಲಿ ಗ್ಲೋಯಿಂಗ್ ಆಗಿದ್ರು ಅಂದ್ರೆ ನಿಮ್ಮ ಸ್ಕಿನ್ ಗ್ಲೋ ಆಗಿ ಕಾಣಿಸೋತ್ರು ಅಥವಾ ಗ್ಲೋ ಆಗಿ ಕಾಣಿಸೋತಿಲ್ಲ ಅಂದ್ರೂ ಅದು ಅಷ್ಟು ಮ್ಯಾಟ್ರ್ ಆಗಲ್ಲ. ಸೊ ಡಸಂಟ್ ವರಿ ಅಬೌಟ್ ಇಟ್. ಬಹಳ ಚಿಂತೆ ಮಾಡಬೇಡ್ರಿ. ನನ್ನ ಸ್ಕಿನ್ ಚಲೋ ಗ್ಲೋಯಿಂಗ್ ಆಗ್ಯದಂದ್ರೆ ಖುಷಿ ಪಡ್ರಿ, ಗ್ಲೋ ಇಲ್ಲ ಅಂದ್ರೂ ವರಿ ಮಾಡಕ್ ಹೋಗ್ಬೇಡ್ರಿ. ಬಿಕಾಸ್ ಆಲ್ ದಟ್ ಮ್ಯಾಟರ್ಸ್ ಇಸ್ ಪ್ರೆಗ್ನೆನ್ಸಿ ಹೆಲ್ತ್ ಅಂಡ್ ಮಗುವಿನ ಆರೋಗ್ಯ.
ಆ್ಯಂಡ್ ಈ ಪ್ರೆಗ್ನೆನ್ಸಿ ಜರ್ನಿಯನ್ನು ಖುಷಿಯಾಗಿ ಆರಾಮ್ಸೆ ರಿಲ್ಯಾಕ್ಸ್ ಆಗಿ ಅನುಭವಿಸ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿರಿ. ಮತ್ತು ನನ್ನ ನೆಕ್ಸ್ಟ್ ವಿಡಿಯೋ ಪ್ರೆಗ್ನೆನ್ಸಿಯಲ್ಲಿ ಸೇಫ್ ಆದ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯಾವುದು, ಯಾವ ಥರ ಒಂದು ಸೇಫ್ ಆಗಿ ನಮ್ಮ ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತೆಲ್ಲ ಹೇಳ್ತೀನಿ. ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.